ಸ್ವಲ್ಪ ಸರಿ ಹೇಳ್ರಿ. ಕರ್ನಾಟಕ ಸರ್ಕಾರದಲ್ಲಿ 3,300 ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕನ್ನೋದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಮತ್ತು ಆಡಳಿತ ಮಂಡಳಿಗಳಿಗೆ ಈಗಾಗಲೇ ಬೀದರ ಜಿಲ್ಲೆಯ ರೈತರಿಗೆ ಜಿಲ್ಲಾಧಿಕಾರಿಗಳು ಸಮ್ಮುಖದಲ್ಲಿ ಮೀಟಿಂಗನ್ನು ನಡೆದಾಗ 2,850 ಮತ್ತು ಸರ್ಕಾರದ ವತಿಯಿಂದ 50, ಹೀಗಾಗಿ 2,900 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾಗ ಇದು ಕಬ್ಬು ಬೆಳೆಗಾರರ ಮೇಲೆ ಅನ್ಯಾಯ. ನಮ್ಮ ಜಿಲ್ಲೆಯ ಇಳುವರಿ ಕೂಡ 10.5ಕ್ಕಿಂತಲೂ ಜಾಸ್ತಿನೇ ಹೊರತಾಗಿ ಕಡಿಮೆ ಬರುವುದಿಲ್ಲ. ಇದು ಸಕ್ಕರೆ ಅವರ ಕಾರ್ಖಾನೆಯವರ ಕಳ್ಳಾಟ ಸುಳ್ಳಾಟ ಇದೆ. ಹೀಗಾಗಿ ಪಕ್ಕದ ಜಿಲ್ಲೆಯವರು ಕೂಡ 3,300, 3,200 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ರೈತರ ಭಾವನೆಗಳಿಗೆ ಒಂದು ಮೆಚ್ಚುವಂಥ ಮಾತನ್ನು ಆಡಬೇಕಾಗ್ತದೆ. ನಮ್ಮ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರ ರೈತರ ಭಾವನೆ ಕಾರ್ಖಾನೆಗಳು ಉಳಿಬೇಕು, ನಮಗೆ ನ್ಯಾಯಯುತವಾದಂಥ ಬೆಲೆಯನ್ನು ಸಿಗಬೇಕು ಅನ್ನುವಂಥದ್ದನ್ನು ಮನಗಂಡು 3,100 ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕನ್ನೋಂಥ ಸ್ವತಃ ರೈತರು ಮುಂದೆ ಬಂದಿದ್ದಾರೆ. ಆದರೆ ಜಿಲ್ಲಾಡಳಿತಕ್ಕಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಜಿಲ್ಲಾ ಕಾರ್ಖಾನೆಗಳ ಮಾಲೀಕರು ಮತ್ತು ಆಡಳಿತ ಮಂಡಳಿಗಳಿಗಾಗಲಿ ಒಂದಿಷ್ಟು ಕಳಕಳಿಯ ಭಾವನೆಗಳಿಲ್ಲ, ಸತ್ತೋಗಿದ್ದಾವೆ. ಇವತ್ತು ಭಾಲ್ಕೇಶ್ವರ್ ಕಾರ್ಖಾನೆ ಯಾರೋ ಖಾಸಗಿದವ್ರು ಪಡ್ಕೊಂಡಿದ್ದಾರೆ. ಅವರು ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಎಷ್ಟು ನಿಗದಿ ಮಾಡ್ತೀರೋ ಅಷ್ಟು ನಾನು ಕೊಡ್ತೀನಿ ಅಂತ. ಆ ಖಾಸಗಿ ಮಾಲ ಕೊಡ್ಲಿಕ್ಕೆ ರೆಡಿಯಾಗಿದ್ದಾನೆ. ಆದರೆ ಜಿಲ್ಲೆಯ ರೈತರು ಇವತ್ತು ಯಾವ ಫ್ಯಾಕ್ಟ್ರಿಗಳ ಮಾಲೀಕರಾಗಿದ್ದಾರೋ ಆ ಫ್ಯಾಕ್ಟ್ರಿ ಆಡಳಿತ ಮಂಡಳಿ ಸ್ವತಃ ರೈತರಿಗೆ ಕುತ್ತಿಗೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಇದನ್ನು ಕುತ್ತಿಗೆ ಹೊಡಿಬಾರ್ದು. ರೈತರ ಆಹಾರೋತ್ತರಿಗೆ ನಮ್ಮೆಲ್ಲರ ಬೆಂಬಲ ಇದೆ. ಯಾವುದೇ ಕಾರಣಕ್ಕೆ 3,100ಕ್ಕಿಂತ ಕೆಳಗಡೆ ಆ ಉಸ್ತುವಾರಿ ಮಂತ್ರಿ ಮೀಟಿಂಗ್ ತಗೊಳ್ಳಿ ಬಿಡಲಿ, ಎಲ್ಲ ಮೀಟಿಂಗ್ನಲ್ಲಿ 3,100 ರೂಪಾಯಿನ ನಿಮಗೆ ಸಿಗಬೇಕು. ನೀವು ಅದಕ್ಕೆ ತಟಸ್ಥ ಇರಬೇಕು. ಅಂದಾಗ ಮಾತ್ರ ಇನ್ನೂ ಅನೇಕ ವಿಷಯಗಳಿದ್ದಾವೆ. ಒಂದು ವೇಳೆ ನಾವು ಇಲ್ಲಿ ಸೋತೀವಿ ಅಂದರೆ ಇವತ್ತು ಅವರು ರೈತರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಬಡವರ ಮೇಲೆ ರೋಲರ್ ಓಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಉಸ್ತುವಾರಿ ಮಂತ್ರಿಗಳು. ಯಾರಾದರೂ ಸರ್ಕಾರದ ವಿರುದ್ಧ ವೈಫಲ್ಯಗಳನ್ನು ಧ್ವನಿ ಎತ್ತಿದರೆ ಪೊಲೀಸ್ ಸ್ಟೇಷನ್ನಲ್ಲಿ ಸುಳ್ಳು ಕೇಸ್ ಹಾಕಿಸೋದು, ಅನೇಕ ಒತ್ತಡಗಳನ್ನು ಹೇರಿ ಅವರಿಗೆ ಸತಾಯಿಸುವುದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲರ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಇಂತಹ ತುಗುಲು ಎಲ್ಲ ಕಡೆಯೂ ಎಲ್ಲೆಲ್ಲಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ, ಅಲ್ಲೆಲ್ಲ ಮಂತ್ರಿಗಳು ಹೋಗಿದ್ದಾರೆ. ನಮ್ಮ ಜಿಲ್ಲೆದೊಳಗೆ 2 ಮಂತ್ರಿ ಇದ್ದಾರೆ, ಯಾಕೆ ಅವ್ರದ್ದು ಸಮಸ್ಯೆಗಳನ್ನ ಆಲಿಸ್ತಿಲ್ಲ ಅಂತ ಬಂದು ಬೇಷರಮ ಮಂತ್ರಿಗಳು ಯಾರಿದ್ದಾರೆ ಅಂತ ನಮ್ಮ ಜಿಲ್ಲೆದ 2 ಮಂತ್ರಿಗಳಿದ್ದಾರೆ. ಆಖರಿ ಬೇಷರಮ. ಅವ್ರಿಗೆ ಏನಾದರೂ ನಾಚಿಕೆ, ಮಾನ ಮರ್ಯಾದೆ, ರೈತರ ಬಗ್ಗೆ ಕಳಕಳಿ ಇದ್ರೆ ಮೊಟ್ಟ ಮೊದಲಿಗೆ ಬಂದು ರೈತರ ಜೊತೆಯಲ್ಲಿ ಧ್ವನಿಯಾಗಿ ನಿಲ್ಕೋಬೇಕಾಗಿತ್ತು. ಅಂಥದ್ದೋಗಿ ಉಸ್ತುವಾರಿ ಮಂತ್ರಿ ರೈತರ ಪರವಾಗಿ ಧ್ವನಿಯಾಗಿ ನಿಲ್ತಾ ಇಲ್ಲ, ಅವರ ತಮ್ಮನ ಪರವಾಗಿ ಧ್ವನಿಯಾಗಿ ನಿಲ್ತಾ ಇದ್ದಾರೆ. ಇಂಥ ಲಜ್ಜೆಗೆಟ್ಟ ಮಂತ್ರಿಗಳಿಂದ ನೀವು ಏನು ಅಪೇಕ್ಷೆ ಪಡ್ತೀರಿ? ಅವ್ರನಿಂದ ಏನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯವಾಗ್ತದೆ? ನಮ್ಮ ಹಕ್ಕನ್ನು ತೋರಿಸ್ಬೇಕಾಗ್ತದೆ ಅವರಿಗೆ. ಆವಾಗ ಅವ್ರು ಬರೋದು ಅವಶ್ಯಕತೆ ಇಲ್ಲ, ತನ್ನಷ್ಟಕ್ಕೆ ತಾನೇ ನಮ್ಗೆ ಹಕ್ಕನ್ನು ಸಿಗ್ತದೆ, ನಮಗೆ ನ್ಯಾಯನೂ ಸಿಗ್ತದೆ. ಖಂಡಿತವಾಗಿಯೂ ರೈತರು ಬೇಡಿದ್ದಾರೆ. ನಾನು ಹೇಳಿದ್ನಲ್ಲ, ಜಿಲ್ಲೆಯಲ್ಲಿ ಕಾರ್ಖಾನೆಗಳು ಉಳಿಬೇಕು, ನಮಗೂ ನ್ಯಾಯಯುತವನ್ನ ಬೆಲೆ ಸಿಗಬೇಕು ಅಂತ ಸ್ವತಃ ರೈತರು. ರಾಜ್ಯದಲ್ಲಿ 3,300 ಸಿಗುವಂಥ ಸ್ಥಳದಲ್ಲಿ ನಮ್ಮ ರೈತರು 3,100 ರೂಪಾಯಿ ಬೀಳ್ತಾ ಇದ್ದಾರೆ. ಇದಕ್ಕೆ ನಾವು ರೈತರಿಗೆ ಸೊಲೋಟ್ ಹೇಳಬೇಕು.
ಉಸ್ತುವಾರಿ ಮಂತ್ರಿಗಳು ಬಂದು ಇಲ್ಲಿ ದೊಡ್ಡ ನಮಸ್ಕಾರ ಹಾಕಿ ಇದಕ್ಕೆ ಒಪ್ಕೋಬೇಕು. ಅವ್ರು ಒಂದು ರೈತರ ಹೋರಾಟ ಜೊತೆ ತಾವಿರ್ತೀರಿ, ಅವ್ರು ಖಂಡಿತವಾಗಿಯೂ ತನ ಮನ ಧನದಿಂದ ರೈತರ ಜೊತೆಯಲ್ಲಿ ಸದಾ ಇರ್ತೀವಿ. ಬಿಜೆಪಿ ಅವರು ರೈತರ ನೇತು ಕಟ್ಟಾಕತ್ತಾರ ಅನ್ನೋದು ಸಿಎಂ ಅವರು ಹೇಳಿದ್ದಾರೆ ಸರ್. ನೋಡ್ರಿ, ಅಂದ್ರೆ ಬಿಜೆಪಿ ಸರ್ಕಾರದಾಗಿದ್ದಾಗ ಅವ್ರು ಎತ್ತಾರೆ. ಯಾವನೇ ಮುಖ್ಯಮಂತ್ರಿ ಇರಲಿ, ಎಲ್ಲರ ತಮ್ಮ ತಮ್ಮ ಬೇಡಿಕೆಗಳು ಆಯಾ ಸರ್ಕಾರಗಳಲ್ಲಿ ಮಂಡನೆಯನ್ನು ಮಾಡ್ತಾರೆ. ಸಿಎಂ ಇರ್ತಾರೆ ಸರ್, ಏನೋ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ. ಅದನ್ನು ಈ ವಿಷಯದಲ್ಲಿ ಈಗ ನಮ್ಮ ರೈತರ ಜೊತೆಲಿದ್ದ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ರಾಜಕೀಯವಾಗಿ. ಇವತ್ತು ರೈತರು ತಮ್ಮ ಕಷ್ಟಗಳನ್ನು, ತಮ್ಮ ಹಕ್ಕುಗಳನ್ನು ಮಂಡನೆ ಮಾಡಿದಾಗ ಯಾರೇ ಮುಖ್ಯಮಂತ್ರಿ ಇರಲಿ, ಯಾವುದೇ ಪಕ್ಷವಿರಲಿ, ಸ್ಪಂದನೆ ಮಾಡುವಂಥದ್ದು ಅವ್ರದ್ದು ಸಂವಿಧಾನಿಕವಾಗಿ ಕರ್ತವ್ಯ ಇದೆ. ಆ ಕರ್ತವ್ಯನೇ ನಿಭಾಯಿಸಬೇಕು. ಸುಮ್ಮನೆ ಗುಬೆ ಮಾತಾಡ್ತೀನಿ.